ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಪ್ರಭಾವಿ ವ್ಯಕ್ತಿಯಿಂದ ಬೆಂಬಲ ಸಿಗುತ್ತದೆ. ಪೂಜೆಯಲ್ಲಿ ಆಸಕ್ತಿ ಇರುತ್ತದೆ. ತೀರ್ಥಯಾತ್ರೆ ಸಾಧ್ಯವಾಗಬಹುದು. ವಿವೇಚನೆ ಬಳಸಿ ಅದು ಪ್ರಯೋಜನಕಾರಿಯಾಗಿರುತ್ತದೆ. ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುತ್ತೀರಿ. ವೃಷಭ ರಾಶಿ. ವಿರೋಧ ಇರುತ್ತದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇದೆ. ಆತಂಕ ಮತ್ತು ಒತ್ತಡ ಕಾಡುತ್ತದೆ. ತೊಂದರೆಗೆ ಸಿಲುಕಬೇಡಿ. ಆತುರದಿಂದ ನಷ್ಟವಾಗಬಹುದು. ಸೋಮಾರಿತನ ಮೇಲುಗೈ ಸಾಧಿಸುತ್ತದೆ. ಮಿಥುನ ರಾಶಿ. ಆರೋಗ್ಯ ದುರ್ಬಲವಾಗಿ ಉಳಿಯುತ್ತದೆ. ಗಾಯ ಮತ್ತು ಅಪಘಾತದಿಂದಾಗಿ ನಷ್ಟ ಆಗುವ ಸಾಧ್ಯತೆಗಳಿವೆ. ಕೆಲಸ ಮಾಡುವಾಗ ಅಜಾಗರೂಕತೆಯಿಂದ ಇರಬೇಡಿ. ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಎದುರಾಗಬಹುದು. ಕರ್ಕಾಟಕ ರಾಶಿ. ಸಂಘರ್ಷವನ್ನ ತಪ್ಪಿಸಿ. ನಿಮ್ಗೆ ಕೆಲಸ ಮಾಡಲು ಅನಿಸೋದಿಲ್ಲ. ಯಾರಿಂದಲೂ ಪ್ರಚೋದನೆಗೆ ಒಳಗಾಗಬೇಡಿ. ವಿವೇಚನೆಯನ್ನ ಬಳಸಿ. ಆದಾಯ ಉಳಿಯುತ್ತದೆ. ಕುಟುಂಬದ ಬೆಂಬಲ ಸಿಗಲಿದೆ. ವ್ಯವಹಾರ ಚೆನ್ನಾಗಿರುತ್ತದೆ. ಸಿಂಹ ರಾಶಿ. ಮನೆ ಮತ್ತು ಕುಟುಂಬದ ಬಗ್ಗೆ ಚಿಂತೆ ಕಾಡುತ್ತದೆ. ಹಿರಿಯ ವ್ಯಕ್ತಿಯಿಂದ ನಿಮಗೆ ಮಾರ್ಗದರ್ಶನ ಮತ್ತು ಬೆಂಬಲ ಸಿಗುತ್ತದೆ. ನಿಮ್ಮ ಸಂಗಾತಿಯಿಂದ ನಿಮಗೆ ಬೆಂಬಲ. ಮನೆ ಮತ್ತು ಕುಟುಂಬದಲ್ಲಿ ಸಂತೋಷದ ದಿನ. ಕನ್ಯಾ ರಾಶಿ. ಹೊರಗೆ ಹೋಗಬೇಕೆಂದು ಅನಿಸುತ್ತದೆ. ಸಹೋದರರೊಂದಿಗೆ ಭಿನ್ನ ಅಭಿಪ್ರಾಯಗಳು ಬಗೆಹರಿಯುತ್ತವೆ. ವ್ಯವಹಾರ ಲಾಭದಾಯಕವಾಗಿದೆ. ಭಾಷಣದಲ್ಲಿ ಕಠಿಣ ಪದಗಳನ್ನು ಉಪಯೋಗಿಸುವುದು ತಪ್ಪಿಸಿ. ಮಕ್ಕಳಿಂದ ನಿಮಗೆ ಸಂತೋಷ ಇದೆ. ತುಲಾ ರಾಶಿ. ವ್ಯವಹಾರಗಳಲ್ಲಿ ಆತುರ ಬೇಡ. ಅಗತ್ಯ ವಸ್ತು ಸಮಯಕ್ಕೆ ಸರಿಯಾಗಿ ಸಿಗದ ಕಾರಣ ಕೋಪ ಬರಬಹುದು. ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ವ್ಯವಹಾರಗಳಲ್ಲಿ ಭಾರಿ ಲಾಭ ಇದೆ. ವೃಶ್ಚಿಕ ರಾಶಿ. ಪ್ರಗತಿಯ ಹಾದಿಗಳು ಸುಗಮವಾಗಿರುತ್ತವೆ. ವ್ಯವಹಾರ ನಿಮ್ಮ ಇಚ್ಛೆಯಂತೆ ನಡೆಯುತ್ತದೆ. ದೊಡ್ಡ ಕೆಲಸ ಮಾಡಬೇಕೆಂದು ಅನಿಸುತ್ತದೆ. ಉದ್ಯೋಗ ಪಡೆಯುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ. ಆದಾಯ ಹೆಚ್ಚಾಗುತ್ತದೆ. ಧನುರಾಶಿ. ಸೃಜನಶೀಲ ಕಾರ್ಯಗಳು ಯಶಸ್ಸು ಕಾಣುತ್ತವೆ. ಒಬ್ಬ ಜ್ಞಾನೋದಯ ಪಡೆದ ವ್ಯಕ್ತಿಯಿಂದ ಮಾರ್ಗದರ್ಶನ ಪಡೆದುಕೊಳ್ಳುತ್ತೀರಿ. ಪ್ರಯಾಣವು ಮನರಂಜನೆಯಿಂದ ಕೂಡಿರುತ್ತದೆ. ಪಾರ್ಟಿಗಳು ಮತ್ತು ಪಿಕ್ನಿಕ್ ಗಳನ್ನ ಅನುಭವಿಸುತ್ತೀರಿ. ಮಕರ ರಾಶಿ. ನೆಚ್ಚಿನ ಆಹಾರವನ್ನ ಪಡೆಯಲು ಸಾಧ್ಯ ಇದೆ. ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಆನಂದದಾಯಕ ಸಮಯವನ್ನ ಕಳೆಯುತ್ತೀರಿ. ವ್ಯವಹಾರಗಳು ಸುಗಮವಾಗಿ ಜರುಗುತ್ತವೆ. ಮನೆಯಲ್ಲಿ ಮತ್ತು ಹೊರಗೆ ಸಂತೋಷ ಇರುತ್ತದೆ. ಕುಂಭರಾಶಿ. ನಿಮಗೆ ಕೆಟ್ಟ ಸುದ್ದಿ ಬರುವ ಸಾಧ್ಯತೆಗಳಿವೆ. ಹೆಚ್ಚು ಕಠಿಣ ಪರಿಶ್ರಮ ಇರುತ್ತದೆ. ಆರೋಗ್ಯ ದುರ್ಬಲವಾಗಿ ಉಳಿಯುತ್ತದೆ. ಆದಾಯದಲ್ಲಿ ಇಳಿಕೆ ಕಂಡುಬರುತ್ತಿದೆ. ನಕಾರಾತ್ಮಕತೆ ಹೆಚ್ಚಾಗುತ್ತದೆ. ವಿವಾದದಿಂದಾಗಿ ದೂರ ಇದ್ದರೆ ಉತ್ತಮ, ಇಲ್ಲಾಂದ್ರೆ ತೊಂದರೆ ಇದೆ. ಇನ್ನು ಕೊನೆಯದಾಗಿ ಮೀನರಾಶಿ. ಯಾವುದೇ ಪ್ರಮುಖ ನಿರ್ಧಾರ ಆತುರದಿಂದ ತೆಗೆದುಕೊಳ್ಬೇಡಿ. ಅನಗತ್ಯ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳಿವೆ. ಇತರರಿಂದ ಪ್ರಭಾವಿತರಾಗಬೇಡಿ. ತಾಳ್ಮೆಯಿಂದ ವ್ಯವಹರಿಸಿ. ಸಮಯ ಸುಧಾರಿಸುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.